ಎಲ್ಲರಿಗೂ ಕೂಡ ನಮಸ್ಕಾರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಒಂದು ಬಜೆಟ್ನಲ್ಲಿ 2025 ಹಾಗೂ 26ನೇ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಸಿಕ್ಕಿರುವ ಕೊಡುಗೆಗಳು ಏನು, ಹಾಗೆ ಎಷ್ಟು ಗಾತ್ರದ ಬಜೆಟ್ ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯೊಂದನ್ನು ನೋಡೋಣ. ನೀವು ಕೂಡ ರೈತರಾಗಿದ್ದಲ್ಲಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ. ಬನ್ನಿ ಮೊದಲನೇ ಒಂದು ಸುದ್ದಿಯೊಂದನ್ನು ನೋಡೋಣ. ಸಿಎಂ ಸಿದ್ದರಾಮಯ್ಯನವರು 2025 ಹಾಗೂ 26ನೇ ಸಾಲಿನ ಬಜೆಟ್ನಲ್ಲಿ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 50,000 ರೂಪಾಯಿ ಸಹಾಯಧನವನ್ನು ಒದಗಿಸಲು 428 ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಅಂದರೆ ರೈತರು ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿ ಯಂತ್ರಗಳನ್ನು ಖರೀದಿಯನ್ನ ಮಾಡಲು 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗುವುದು. ಇದರ ಜೊತೆಗೆ ಹಾಗೆ ಕೃಷಿಯಲ್ಲಿ ನೀರನ್ನ ಸಮರ್ಪಕವಾಗಿ ಬಳಕೆಯನ್ನ ಮಾಡಲು, ಹೆಚ್ಚು ನೀರು ವೇಸ್ಟ್ ಆಗದಂತೆ ನೋಡಿಕೊಳ್ಳಲು, ಕೃಷಿ ಉತ್ಪಾದನೆಯನ್ನ ಹೆಚ್ಚನ್ನ ಮಾಡಲು ಒಟ್ಟು 1,80,000ಕ್ಕಿಂತ ಹೆಚ್ಚು ರೈತರಿಗೆ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆಯನ್ನ ಮಾಡಲು ರಾಜ್ಯದ ಬಜೆಟ್ನಲ್ಲಿ ಈ ವರ್ಷದ ಬಜೆಟ್ನಲ್ಲಿ 440 ಕೋಟಿ ರೂಪಾಯಿ ಸಹಾಯಧನವನ್ನ ಒದಗಿಸಲಾಗಿದೆ. ಇದು ಎರಡನೇ ಒಂದು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮವೂ ಕೂಡ ಆಗಿದೆ ಎಂದು ಹೇಳಬಹುದಾಗಿದೆ. ಇದರ ಜೊತೆಗೆ ರೈತರು ಬೆಳೆದಿರುವ ಬೆಳೆಗಳನ್ನು ಶೇಖರಣೆಯನ್ನ ಮಾಡಲು, ಇದರ ಜೊತೆಗೆ ರಾಜ್ಯದಲ್ಲಿ ಒಟ್ಟು 600ಕ್ಕೂ ಹೆಚ್ಚು ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆಯನ್ನ ಮಾಡುವುದಾಗಿ ಈ ಒಂದು ಬಜೆಟ್ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಜೊತೆಗೆ ನಾಲ್ಕನೆಯ ಒಂದು ಪ್ರಮುಖವಾದ ಮಾಹಿತಿ ಏನೆಂದರೆ, ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಒಟ್ಟು 3 ಲಕ್ಷಕ್ಕಿಂತ ಅಧಿಕ ರೈತರಿಗೆ ಕೃಷಿ ಹೊಂಡವನ್ನ ನಿರ್ಮಾಣವನ್ನ ಮಾಡಲು ಈ ಒಂದು ಬಜೆಟ್ನಲ್ಲಿ ಸೂಚಿಸಲಾಗಿದೆ. ಹೌದು, ಮಳೆ ಆಶ್ರಿತ ಬೆಳೆಗಳಿಗೆ ಕೃಷಿ ಹೊಂಡಗಳನ್ನು ನಿರ್ಮಾಣವನ್ನ ಮಾಡಲಾಗುವುದು ಎಂದು ಈ ಒಂದು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರಸ್ತುತ ಈ ಒಂದು ಯೋಜನೆಯಡಿಯಲ್ಲಿ ಒಟ್ಟು 12,000 ಕೃಷಿ ಹೊಂಡವನ್ನ ನಿರ್ಮಾಣವನ್ನ ಮಾಡಲಾಗಿದೆ ಎಂದು ಕೂಡ ಮಾಹಿತಿಯನ್ನ ಬಜೆಟ್ ಅನ್ನ ಮಂಡನೆ ಮಾಡುವಾಗ ಹೇಳಿದ್ದಾರೆ. ಇದರ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಒತ್ತನ್ನ ನೀಡಲು, ಸೋಷಿಯಲ್ ಮೀಡಿಯಾ ಮತ್ತು ಆ್ಯಪ್ಗಳನ್ನು ಕೂಡ ಮಾಡಲು ರೈತರಿಗೆ ಅನುಕೂಲವನ್ನ ಮಾಡಲು ಬಜೆಟ್ನಲ್ಲಿ ಹಣವನ್ನ ಮೀಸಲಿಡಲಾಗಿದೆ. ಇದರ ಜೊತೆಗೆ ರೈತರ ಒಂದು ಜಮೀನ ಮಣ್ಣು ಪರೀಕ್ಷೆ, ಇದರ ಜೊತೆಗೆ ರೈತರು ಬಳಸುವ ರಸಗೊಬ್ಬರ, ಬಿತ್ತನೆಯ ಬೀಜ, ಇದರ ಜೊತೆಗೆ ಸಸ್ಯ ಸಂಸ್ಕಾರ, ಔಷಧಿಗಳು ಹಾಗೆ ಜೈವಿಕ ಗೊಬ್ಬರಗಳು ಇತ್ಯಾದಿಗಳ ಗುಣಮಟ್ಟವನ್ನ ಪರೀಕ್ಷೆಯನ್ನ ಮಾಡಲು ಒಟ್ಟು ರಾಜ್ಯದಲ್ಲಿ 58 ಪ್ರಯೋಗಾಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಉಳ್ಳುವ ಯಂತ್ರಗಳನ್ನು ಹಾಕಲಾಗುವುದು ಎಂದು ಕೂಡ ಈ ಒಂದು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಕೃಷಿಗೆ ಇಷ್ಟೆಲ್ಲ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕೃಷಿ ವಲಯದ ಬಗ್ಗೆ ನೋಡುವುದಾದರೆ ಹಾಗೆ ಜಿಲ್ಲಾವಾರು ಕೂಡ ಮಾಹಿತಿಯು ಕೂಡ ನಿಮಗೆ ಸಿಗಲಿದೆ ಮುಂದಿನ ಒಂದು ವಿಡಿಯೋದಲ್ಲಿ. ಹೌದು, ಈ ಒಂದು ಬಜೆಟ್ ಎಷ್ಟು ಗಾತ್ರದಿದೆ ಎಂಬ ಮಾಹಿತಿಯನ್ನ ಕೂಡ ನೋಡೋಣ ಬನ್ನಿ. ಹಾಗೆ ಜಿಲ್ಲಾವಾರು ಒಂದೊಂದು ಜಿಲ್ಲೆಗೆ ಸಿರಿಧಾನ್ಯಗಳ ಬೇಡಿಕೆ, ಹಾಗೆ ಇನ್ನೊಂದು ಜಿಲ್ಲೆಗೆ ವಿಶ್ವ ಕೃಷಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆಯನ್ನ ಮಾಡಲು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ಇನ್ನೊಂದು ಜಿಲ್ಲೆಗೆ ಕೃಷಿ ನೀರಾವರಿ ಜಮೀನನ್ನ ಹೆಚ್ಚಳವನ್ನ ಮಾಡುವುದು, ಹಾಗೆ ಹೂ ಕೃಷಿ ಮತ್ತು ಹಣ್ಣು ಕೃಷಿಗೆ ಉತ್ತೇಜನವನ್ನ ನೀಡುವುದು, ಹಾಗೆ ತೋಟಗಾರಿಕಾ ಕಾಲೇಜುಗಳನ್ನ ಸ್ಥಾಪನೆಯನ್ನ ಮಾಡುವುದು, ಹೀಗೆ ಜಿಲ್ಲಾವಾರು ಕೂಡ ತುಂಬಾ ಪ್ರಮುಖವಾದ ಮಾಹಿತಿಗಳನ್ನ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಹಾಗೆ ಕೊನೆಯದಾಗಿ ಈ ಒಂದು ಬಜೆಟ್ನ ಗಾತ್ರ ಎಷ್ಟು ಇದೆ ಎಂಬುದನ್ನ ಕೂಡ ನೋಡೋಣ ಬನ್ನಿ. 2025 ಹಾಗೂ 26ನೇ ಸಾಲಿನ ಬಜೆಟ್ನ ಗಾತ್ರ ಬರೋಬ್ಬರಿ 4 ಲಕ್ಷ ಕೋಟಿ ರೂಪಾಯಿ ಇದೆ ಎಂಬುದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರಲ್ಲಿ ಒಟ್ಟು 50,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು 5 ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.